ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಗೆ ನಮಸ್ಕರಿಸ್ತಾ ಇವತ್ತೇನು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಅಭಿಯಾನದಲ್ಲಿ ನಾವೆಲ್ಲ ಕೂಡ ಭಾಗವಹಿಸ್ತಾ ಇದ್ದೇವೆ. ಇವತ್ತು ನಾನು ನಿಮಗೆ ಉದ್ದೇಶಿಸಿ ಮಾತನಾಡುವಂತಹ ವಿಚಾರ ಯಾವುದಕ್ಕಿಂತ ಮುಂಚೆ ನಾವೆಲ್ಲ ಕೂಡ ಈಗ ಒಂದೇ ಮಾತರಂ ಗೀತೆಯನ್ನ ಹಾಡಬೇಕು. ಯಾವ ಒಂದೇ ಮಾತರಂ ಗೀತೆಯನ್ನ ಸಂಪೂರ್ಣವಾಗಿ ಈ ಹಿಂದಿನ ಸರ್ಕಾರವನ್ನು ನಿರ್ಲಕ್ಷಿಸಿತ್ತು, ತಾಯಿಗೆ ವಂದನೆಯನ್ನ ಸಲ್ಲಿಸತಕ್ಕಂಥ ಗೀತೆಯ ಬಗ್ಗೆ ಅಪಪ್ರಚಾರಗಳನ್ನ ಮಾಡಿತ್ತು. ಅದಕ್ಕೆ 150 ವರ್ಷಗಳು ತುಂಬುವಂತಹ ಸಂದರ್ಭದಲ್ಲಿ ಸಕಲ ಗೌರವಗಳನ್ನ ಕೊಟ್ಟು ಸಕಲ ಸತ್ಕಾರಗಳನ್ನ ಕೊಟ್ಟು ಅದಕ್ಕೆ ಅದರದೇ ಆದಂತಹ ಸ್ಥಾನಮಾನ ಸಮಾಜದಲ್ಲಿದೆ. ಒಂದೇ ಮಾತನ್ನು ಎನ್ನುವಂತ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದೆ ನಮ್ಮ ಸರ್ಕಾರದ ಸಾಧನೆ ಬಹಳ ಸ್ಪಷ್ಟವಾಗಿ ನಾವು ಹೆಮ್ಮೆ ಪಡ್ಬೇಕು. ನಾವೆಲ್ಲ ಆಡ್ತೀವಿ ಅಂತಂದ್ರೆ ಅದು ಗೌರವ ಸಲ್ಲಿಸಿದಂಥದ್ದು ಇದು ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ. ಒಂದೇ ಮಾತರವನ್ನ ಅನ್ನುವಂಥದ್ದು ಈ ತಾಯಿಗೆ, ಈ ಮಾತೃಭೂಮಿಗೆ ನಾವು ಸಲ್ಲಿಸತಕ್ಕಂಥ ಗೌರವ ಎನ್ನುವಂತ ಸಂದೇಶವನ್ನ ಸ್ಪಷ್ಟವಾಗಿ ನಾವು ಕೇಂದ್ರ ಸರ್ಕಾರ ನೋಡಿ. ಯಾವುದೇ ಯೋಜನೆಗಳು ತರುವುದಕ್ಕಂತ ಅವಶ್ಯಕತೆ ಏನು ಅಂತಂದ್ರೆ ಕಟ್ಟಡಗಳ ವ್ಯಕ್ತಿ ತರಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲ ಫೋಟೋದಲ್ಲಿ ಆ ಕೊನೆಯಲ್ಲಿ ನಾವು ಕಾಣಿಸ್ತಿರ್ತಕ್ಕಂಥದ್ದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ನಮ್ಮ ಭಾರತೀಯ ಜನತಾ ಪಾರ್ಟಿ ಇಷ್ಟು ಗೃಹ ಅಂತಂದ್ರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಒಂದು ಕಡೆ ಇದೇ ರೀತಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ, ಸರ್ಕಾರ ಯಾವುದೇ ಯೋಜನೆಗಳನ್ನು ಆಗ ಮಾತ್ರ ಸರ್ಕಾರ ಆ ಯೋಜನೆಗಳನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಹೇಳ್ತಾರೆ. ಈಗ ಕೇಂದ್ರದಲ್ಲಿ ತರ್ತಕ್ಕಂಥ ಯಾವುದೋ ಒಂದು ಯೋಜನೆ ಮುಳಬಾಗಿಲಲ್ಲಿ ವಾಸ ಮಾಡತಕ್ಕಂಥ ಪ್ರಜೆಗಳಿಗೆ ತಲುಪಲಿಲ್ಲ. ಹಾಗೆ ಒಂದು ಖುಷಿ ಪಡ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅನೇಕ ಯೋಜನೆಗಳು ಮುಳಬಾಗಿಲಲ್ಲಿರ್ತಕ್ಕಂಥ ರೈತರಿಗೂ ತಲುಪ್ತಾ ಇದೆ. ಮುಳಬಾಗಿಲಲ್ಲಿರ್ತಕ್ಕಂಥ ಗ್ರಾಮ ಯಾವುದೇ ಯೋಜನೆ ತಂದರೂ ಕೂಡ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಬೇಕೆನ್ನುವಂತ ಉದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಭದ್ರ ಬುನಾದಿಯನ್ನು ಹಾಕೊಂಡಂಥದ್ದು ಇದೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಅದರ ಮಹತ್ವ ಏನು, ಯಾವ ಕಾರಣಕ್ಕೆ ನಾವು ಕೆಲಸವನ್ನು ಮಾಡಬೇಕು ಎನ್ನುವಂತ ಸ್ಪಷ್ಟ ನಿದರ್ಶನವನ್ನು ಕೊಟ್ಟಂಥದ್ದು. ಎಂತೆಂಥ ಅದ್ಭುತ ಯೋಜನೆಗಳನ್ನ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನಮ್ಗೆ ಕೊಡ್ತಾ ಇದೆ. PM ಆವಾಸ್ ಯೋಜನೆ 4 ಕೋಟಿ ಮನೆಗಳನ್ನ, ಯಾವ ಬಡ ಜನರಿಗೆ ಮನೆಗಳಿರಲಿಲ್ಲ ಆ ಜನರಿಗೆ ಮನೆಗಳನ್ನ ಕಟ್ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ 4 ಕೋಟಿ, ಕರ್ನಾಟಕದಲ್ಲೇ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಮನೆಗಳನ್ನ ಕಟ್ಟಿರ್ತಕ್ಕಂಥ ಸಾಧನೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ್ದು. 15 ಕೋಟಿ 10 ಕೋಟಿ ಮನೆಗಳಿಗೆ LPG ಸಿಲಿಂಡರ್ಸ್ ಗಳನ್ನ ತಲುಪಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. 10 ಕೋಟಿ ಸಿಲಿಂಡರ್ಗಳನ್ನ ಒಂದು ಕಾಲಘಟ್ಟದಲ್ಲಿ ಹೆಣ್ಮಕ್ಳು ಇವತ್ತು ನಮ್ಮ ದೇಶದಲ್ಲಿ ಸೌದೆ ಎಲೆಯಲ್ಲಿ ಅಡುಗೆ ಮಾಡುವಂತ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ಮನೆ ಮನೆಗೂ ಸಿಲಿಂಡರ್ಗಳನ್ನ ತಲುಪಿಸಿದಂತ ಸಾಧನೆ ನರೇಂದ್ರ ಮೋದಿ ಅವರು ಸಾಧನೆ ಅಲ್ವಾ? ಅಂದ್ರೆ ಕಟ್ಟ ಕಡೆಯ ವ್ಯಕ್ತಿ ಕೂಡ ನಮ್ಮ ಸರ್ಕಾರದ ಯೋಜನೆಗಳು ತಲುಪಬೇಕು ಎನ್ನುವಂತ ಸ್ಪಷ್ಟ ನಿದರ್ಶನ ಇಟ್ಕೊಂಡು ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮುಖಾಂತರ ಅನೇಕ ರೈತರ ಖಾತೆಗಳಿಗೆ ನೇರವಾಗಿ ಹಣವನ್ನ ತಲುಪಿಸತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ದುರ್ದೈವ ಹೇಗಾಗಿದೆ ಅಂತಂದ್ರೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ 5 kg ಅಕ್ಕ ನಾವೇ ಕೊಡ್ತೀವಿ ಅಂತ ಹೇಳ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ 5 kg ಅಕ್ಕಿಯನ್ನ ನಾವೇ ಕೊಡ್ತೀವಿ ಅಂತ ಹೇಳಿ ಜನರನ್ನ ದಾರಿ ತಪ್ಪಿಸ್ತಾ ಇದೆ ಇವತ್ತಿನ ವ್ಯವಸ್ಥೆಗಳು. ಹಳ್ಳಿಗೂ ಕೂಡ ಇವತ್ತು ನೀರಿನ ವ್ಯವಸ್ಥೆಯನ್ನ, ನೀರಿನ ಮಹತ್ವವನ್ನು ತಲುಪಿಸಿರ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೆಲಸವನ್ನು ಮೊನ್ನೆ ಪಾವಗಡದಲ್ಲಿ ಇದೇ ಒಂದು ಪ್ರಶಿಕ್ಷಣ ಅಭಿಯಾನಕ್ಕೆ ಹೋದಾಗ ಯಾವುದೋ ದೊಡ್ಡ ಕಡೆಯ ಹಳ್ಳಿ ಯೋಚನೆ ಮಾಡಿ ಕೇಂದ್ರ ಸರ್ಕಾರದ ಯೋಜನೆಗಳು ಎಷ್ಟು ಮಹದಾಕಾರವಾಗಿ ಮಹತ್ವವಾಗಿ ಕಟ್ಟಕಡೆಯ ವ್ಯಕ್ತಿ ಎಷ್ಟು ಮಹತ್ವವನ್ನು ಕೊಟ್ಟು ಪ್ರಧಾನಮಂತ್ರಿಗಳು ಇಡೀ ದೇಶದಲ್ಲಿ ಇಡೀ ಜೀವನವನ್ನು ತ್ಯಾಗ ಮಾಡಿ ನಮಗೆ ಒಂದು ಉದ್ದೇಶವನ್ನು ಇಟ್ಕೊಂಡು ಅನೇಕ ರೀತಿಯ ಒಳ್ಳೆಯ ಯೋಜನೆಗಳನ್ನು ಸಮಾಜದಲ್ಲಿ ತರಲಿಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಯಾವುದೇ ಯೋಜನೆಗಳು ಬಂದರೂ ಕೂಡ ಅದು ಕಟ್ಟ ಕಡೆಯ ವ್ಯಕ್ತಿ ತರಬೇಕು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರಾಗಿರುತ್ತದೆ. ಇಂಟಿಗ್ರಲ್ ಹ್ಯೂಮನಿಸಂ ಅಂತ ನಾವೆಲ್ಲ ಇಂಗ್ಲಿಷ್ ಹೇಳ್ತೀವಿ. ಅದು ಕನ್ನಡದಲ್ಲಿ ಏನು ಅಂತಂದ್ರೆ ಕಟ್ಟ ಕಡೆಯ ವ್ಯಕ್ತಿ. ಯಾವುದೇ ಯೋಜನೆಗಳನ್ನು ತಂದಾಗ ಆ ಯೋಜನೆಗಳು ಆ ಕಟ್ಟ ಕಡೆಯ ವ್ಯಕ್ತಿ ತಲುಪಿ ಆ ವ್ಯಕ್ತಿಗೆ ಒಂದು ಖುಷಿ ಆಗ್ತದಲ್ಲ, ಆ ಯೋಜನೆ ಸಿಕ್ಕ ಒಂದು ಫಲಾನುಭವಿ ನಾನು ಅಂತ, ಅದೇ ಒಂದು ಮಹತ್ವದ ವಿಚಾರ ಅಂತ ಯಾವಾಗಲೂ ಕೂಡ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು, ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಹೇಳ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿ. ಇಂಥ ಮಹನೀಯರು ಭಾರತೀಯ ಜನತಾ ಪಾರ್ಟಿಗೆ ತಮ್ಮ ಇಡೀ ಸರ್ವಸ್ವವನ್ನು ತ್ಯಾಗ ಮಾಡಿರುವ ಕಾರಣ ಇವತ್ತು ಭಾರತೀಯ ಜನತಾ ಪಾರ್ಟಿ ದೇಶ ಬೆಳೆದಿರುವಂತದ್ದು. ಯಾರು ಯಾವ ಮಹಿಳೆಯರಿಗೆ ಅವಕಾಶಗಳನ್ನ ಕೊಡಬೇಕು, ರಾಜಕೀಯ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡಬೇಕು ಎನ್ನುವಂತ ಒಂದು ಶ್ರೇಷ್ಠವಾದಂತಹ ಚಿಂತನೆ ಇಟ್ಕೊಂಡು ನರೇಂದ್ರ ಮೋದಿ ಯೋಜನೆಯನ್ನ ತಂದಾಗ ಅದಕ್ಕೆ ವಿರೋಧ ಮಾಡಿದ್ರು. ಹಾಗಾದ್ರೆ ಯೋಚನೆ ಮಾಡಿ ಮಹಿಳಾ ವಿರೋಧಿಗಳು ಯಾರು ಅಂತ
ಒಂದು ಕಡೆ ನರೇಂದ್ರ